ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ಎಸ್ಐಟಿ ಅಲರ್ಟ್. ಇಂದು ಹೊಳೆ ನರಸೀಪುರದಲ್ಲಿ ಭವಾನಿ ವಿಚಾರಣೆ. ಬಂಧನದ ಭೀತಿ ಹಿನ್ನೆಲೆ ಎಸ್ಕೇಪ್ ಆದ್ರ. ಸರ್ಕಾರಕ್ಕೆ ವಾಲ್ಮೀಕಿ ಹಗರಣದ ಸಂಕಷ್ಟ. ಭ್ರಷ್ಟಾಚಾರದಲ್ಲಿ ಸಚಿವರ ತಲೆದಂಡ ಆಗುತ್ತಾ? ಸರ್ಕಾರಕ್ಕೆ ಪದ್ಮನಾಭ ಹೇಳಿಕೆಯೇ ಟ್ರಬಲ್. ಇಂದು ಕೊನೆ ಹಂತದ ಲೋಕಸಭಾ ಚುನಾವಣೆ. ಪ್ರಧಾನಿ ಸ್ಪರ್ಧೆ ಮಾಡ್ತಿರೋ ವಾರಣಾಸಿಯಲ್ಲೂ ಮತದಾನ. ಒಟ್ಟು 57 ಕ್ಷೇತ್ರಗಳಲ್ಲಿ ಮತಹಬ್ಬ. ಲೋಕಸಭಾ ಮೆಗಾ ಫಲಿತಾಂಶಕ್ಕೆ ಕೌಂಟ್ ಡೌನ್. ರಿಪಬ್ಲಿಕಾನದಲ್ಲಿ ಡಬಲ್ ಎಕ್ಸಿಟ್ ಪೋಲ್. ಇಂದು ಸಂಜೆ 5 ಗಂಟೆಯಿಂದಲೇ ನಾನ್ ಸ್ಟಾಪ್ ಲೈವ್. ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರ ಬಂಧನ ಆಯಿತು. ನಿನ್ನೆ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಈಗ ಜೂನ್ 6ರ ತನಕ ಎಸ್ಐಟಿ ಕಸ್ಟಡಿಯಲ್ಲೇ ಪ್ರಜ್ವಲ್ ರೇವಣ್ಣ. ಹಾಗಾಗಿ ವಿಚಾರಣೆ ಯಾವ ರೀತಿ ಆಗ್ತಾ ಇದೆ? ವಿಚಾರಣೆಯ ಸಂದರ್ಭದಲ್ಲಿ ಎಸ್ಐಟಿ ಮುಂದೆ ಪ್ರಜ್ವಲ್ ರೇವಣ್ಣ ಹೇಳಿದ್ದಾದ್ರೂ ಏನು? ಪ್ರಾಥಮಿಕ ತನಿಖೆಯಲ್ಲಿ ಪ್ರಜ್ವಲ್ ಸತ್ಯ ಬಾಯ್ಬಿಟ್ನ. ವಿಚಾರಣೆ ವೇಳೆ ಪ್ರಜ್ವಲ್ ಸಹಕಾರ ಅಷ್ಟಕ್ಕಷ್ಟೇ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಹಾಗಾದ್ರೆ ಪ್ರಜ್ವಲ್ ಪ್ರಾಥಮಿಕ ವಿಚಾರಣೆ ಹೇಗಿತ್ತು? ರಿಪಬ್ಲಿಕನ್ಗೆ ಎಸ್ಐಟಿ ತನಿಖೆಯ ಎಕ್ಸ್ಕ್ಲೂಸಿವ್ ಮಾಹಿತಿ. ಪ್ರಾಥಮಿಕವಾಗಿ ಈ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಒಂದಷ್ಟು ಪ್ರಶ್ನೆಗಳನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಬಟ್ ಆ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ? ವಿಡಿಯೋದಲ್ಲಿ ಇರೋದು ನಾನಲ್ಲ ಅಂತ ಪ್ರಜ್ವಲ್ ರೇವಣ್ಣ ಹೇಳ್ತಿದ್ದಾರೆ. ಇದು ನಿರೀಕ್ಷೆ ಇತ್ತು, ಇದೇ ರೀತಿಯ ಉತ್ತರ ಅವರಿಂದ ಬರುತ್ತೆ ಅಂತ. ಅದನ್ನೇ ಅವರು ಹೇಳ್ತಿದ್ದಾರೆ. ಆದ್ರೆ ಸಂತ್ರಸ್ತೆಯರು ನನಗೆ ಪರಿಚಯ ಇದ್ದಾರೆ ಅಂತ ಒಪ್ಕೊಂಡಿದ್ದಾರಂತೆ. ಪರಿಚಯದ ಜೊತೆಗೆ ನನಗೆ ಕ್ಲೋಸ್ ಕೂಡ ಇದ್ದಾರೆ. ಯಾವ ರೀತಿ ಕ್ಲೋಸ್? ಇದು ಕೂಡ ಪ್ರಶ್ನೆ. ಆದ್ರೆ ನಾನು ಅತ್ಯಾಚಾರ ಮಾಡಿಲ್ಲ ಅಂತ ಪ್ರಜ್ವಲ್ ರೇವಣ್ಣ ಹೇಳ್ತಿದ್ದಾರೆ. ಅತ್ಯಾಚಾರ ಆರೋಪಗಳಿಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂತ ವಿಚಾರ ಹೇಳಿದ್ದಾರೆ. ನಾನಂತೂ ವಿಡಿಯೋ ರೆಕಾರ್ಡ್ ಮಾಡಿಲ್ಲ, ಆದ್ರೂ ನನ್ನ ಮೊಬೈಲ್ನಲ್ಲಿ ವಿಡಿಯೋ ಇತ್ತು. ಸದ್ಯ ಪ್ರಜ್ವಲ್ನಿಂದ 161 ಹೇಳಿಕೆಯನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ದಾಖಲು ಮಾಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಎಸ್ಐಟಿ ತನಿಖೆಯ ವಿಚಾರಣೆಯ